ಹಾಂ 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 ಹಾಂ. ಆ್ಯಂಬುಲೆನ್ಸ್ಗೆ ಜಾಗ ಬಿಟ್ಟಿಲ್ಲ ಅಂದರೆ ಸರ್ಕಾರದಿಂದ ಫೈನ್ ಹಾಕ್ತಾರೆ, ಟ್ರಾಫಿಕ್ಕಿಂದ ಫೈನ್ ಹಾಕ್ತಾರೆ. ಇನ್ನು ಆ್ಯಂಬುಲೆನ್ಸ್ ಹೋಗ್ತಾರೆ, ಜಾಗ ಮಾಡಿಕೊಟ್ಬಿಡಿ. ಏನು ಯಾರು ಇರ್ತಾರೋ ಪಾಪ, ಏನು ಸ್ಥಿತಿಯಲ್ಲಿ ಇರ್ತಾರೋ ಜಾಗ ಕ್ಲಿಯರ್ ಮಾಡಿಸ್ಕೊಡೋಕ್ಕಾಗುತ್ತೋ ಇಲ್ಲೋ ಪರವಾಗಿಲ್ಲ, ನೀವು ಜಾಗ ಬಿಟ್ಬಿಡಿ ಸಾಕು. ನೋಡಿ ಗುರು, ಇದೇ ಹಿಂಸೆ, ಹೆವಿ ಟ್ರಾಫಿಕ್ ಇರ್ತೈತೆ. ಇವನು ಸುಮ್ಮನೆ ಹಿಂಸೆ ಕೊಡ್ತಾವನೆ ಅಂತ ಹೋಗೋದು ಇಲ್ಲ. ಒಂದು ಫಾಸ್ಟಾಗಿ ಹೋಗ್ತೀರಾ, ನಿಮಗೆ ಏನೋ ಕೆಲಸ ಇದೆಯಾ, ಅರ್ಜೆಂಟ್ ಇದೆಯಾ, ಫಾಸ್ಟಾಗಿ ಹೋಗ್ಬೇಕಾ, ಹೋಗ್ಬಿಡ್ರಿ. ಸುಮ್ಮನೆ ಅಕ್ಕ ಹಿಂದೆ ಬಂದು ಒಂದ್ಸಲ ಹಿಂದೆ ಬರೋದು, ಒಂದ್ಸಲ ಮುಂದೆ ಬರೋದು, ಹಿಂದೆ ಬರೋದು ಮುಂದೆ ಬರೋದು. ನೋಡ್ರಿ ಅಲ್ಲಿ ಮುಂದೆ ಬಂದ ತಿರ್ಗಾ. ಈ ರೋಡಲ್ಲಿ ಲೆಫ್ಟಲ್ಲಿ ಹೋದರೆ ಇದೇ ಗೋಳುಗುರು. ಅಲ್ಲಿ ಯಾವ್ದಾರ ಗಾಡಿ ನಿಲ್ಲಿಸ್ಬಿಟ್ಟಿರ್ತಾರೆ ನನ್ನ ಮಕ್ಕಳು. ಈ ಥರ ಹೈವೇಲಿ ಗಾಡಿ ನಿಲ್ಲಿಸ್ಬಾರ್ದು ಅಂತಲೂ ಗೊತ್ತಿಲ್ಲ. ನಾವೇನು ಅನ್ಕೊಂಡ್ರೆ ಗಾಡಿ ಮೂವ್ ಆಗ್ತಾ ಇದ್ದೀವಿ ನಾವು ಅನ್ಕೊಂತೀವಿ. ಹತ್ರ ಬಂದಾಗಲೇ ಗೊತ್ತಾಗೋದು ಅದು ನಿಂತಿದೆ ಗಾಡಿ ಅಂತ. ರೈಟ್ ತೊಗೊಳ್ಳೋಣ ಅಂದರೆ ರೈಟಲ್ಲಿ ವೆಹಿಕಲ್ಸ್ ಇರ್ತವೆ.
ರೋಡ್ ಫುಲ್ ವೆಹಿಕಲ್ಸು, ಅಷ್ಟು ದೂರ ನೋಡಿದ್ರೆ ವೆಹಿಕಲ್ಸು. ಓ ಏನು ಗೊತ್ತಾ, ಈಗ ನಾವು ಎಲ್ಲೆಲ್ಲಿಂದನೋ ಬಂದಿರ್ತೀವಿ, ಅಂದರೆ ಯಾವ್ಯಾವ ಊರಿಗೆ ಹೋಗಿರ್ತೀವಿ, ಅಲ್ಲಿಂದ ಬರೋದು ಬೇಜಾರಾಗಲ್ಲ, ಸ್ಟ್ರೈನ್ ಆಗಲ್ಲ. ಈ ನೆಲಮಂಗಲದಿಂದ ಮನೆಗೆ ಹೋಗೋದು ಸ್ಟ್ರೈನ್ ಆಗಿಬಿಡ್ತದೆ. ಸುಜುಕಿ ವಿ-ಸ್ಟಾರ್ಮಲ್ಲಿ ಎಷ್ಟು ಪವರ್ ಇದೆಯೋ ಅಷ್ಟೂ ಯೂಸ್ ಮಾಡ್ತಾವ್ರೆ. ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ, ನೆಲಮಂಗಲ ಬೈಪಾಸ್ ಎತ್ಕೊಂಡಾಗಿಂದ ನೋಡ್ತಾ ಇದ್ದೀನಿ, ಅದನ್ನು ಹಿಂಡ್ದವ್ರು ಹಾಕ್ಕೊಂಡು. ನಾವು ಬೇರೆ ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಲ್ಲ, ಇಂಜಿನ್ ಹೀಟಾಗಿರುತ್ತೆ, ಗಾಡಿನೂ ಸಪೋರ್ಟ್ ಮಾಡ್ತಾ ಇದೆ, ಹೆವಿ ನುಗ್ತೈತೆ ಗಾಡಿ. ಅದು ನನ್ನ ಗಾಡಿ ಏನಿಲ್ಲ, ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಐಡಲಾಗಿ ನಿಲ್ಲಿಸ್ಬಿಟ್ರೆ ಹೀಟಾಗೋಯ್ತದೆ ಇಂಜಿನ್ನು. ನೋಡ್ರಿ ಎಲ್ಲಿಬ್ರು ಅವ್ರೆ ಸೈಕಲ್ನವರು. ಜಾಗ ಬಿಡೋ ಆಲ್ಟೋ. ಹೇಳಿಲ್ವಾ 4 ಗಂಟೆ ನೋಡ್ರಿ ಹೆಂಗಿದೆ ಟ್ರಾಫಿಕ್. 5 ಗಂಟೆ 5:15 ಹಾಕ್ಬಿಟ್ರೆ ಅಷ್ಟೇ. ಹ್ಯಾಪ್ನಿಂಗ್ ಪ್ಲೇಸ್ ನೆಲಮಂಗಲ ಟೋಲ್. ಹಬೀಬಿ ಕಮ್ ಟು ಗೊರಗುಂಟೆಪಾಳ್ಯ ಇನ್ನೂ ಅಲ್ಲಿದೆ ಸಿಗ್ನಲ್ಲಲ್ಲಿ ಗಾಡಿ ಆಫ್ ಮಾಡಿಕೊಂಡು ಗಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಬಿಡೋಣ. ಅವನ ಅಜ್ಜಿ ಸಿಗ್ನಲ್ ಇನ್ನೂ ಅಲ್ಲೈತೆ, ಏನಿಲ್ಲ ಅಂದರೂ ಒಂದು 200 ಮೀಟರ್ಸ್ ಇರಬೇಕು. ನಾವು ಸಿಗ್ನಲ್ ಬಿಡ್ತು ಇವಾಗ, ನೋಡುವ ಇಫ್ ವಿ ಕ್ಯಾನ್ ಮೇಕ್ ಇಟ್. ಈ ಸಿಗ್ನಲಲ್ಲಿ ಎಷ್ಟೋ ಸಲ ಅಲ್ಲಿ ಹತ್ರಕ್ಕೆ ಹೋದಾಗ ಅದು ರೆಡ್ ಸಿಗ್ನಲ್ ಬಿದ್ದುಬಿಟ್ಟಿದೆ. ಅಯ್ಯೋ ಅಂದ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು. ಏನು ಗೊತ್ತಾ, ಇಲ್ಲಿಂದ ರೈಟ್ ತೊಗೊಂಡು ಇಲ್ಲ ರಾಜ್ಕುಮಾರ್ ಸಮಾಧಿ ಕಡೆಗೆ ಹೋಗೋರು ನೀಟಾಗಿ ಹೋಗ್ಬಿಡ್ತಾರೆ. ಇಲ್ಲಿ ಯೂಟರ್ನ್ ತೊಗೊತಾರಪ್ಪ, ನನ್ನ ಮಕ್ಕಳದೇ ಹಿಂಸೆ, ಫುಲ್ ಬ್ಲಾಕ್ ಮಾಡಿಬಿಡ್ತಾರೆ.
ಹಾಂ 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 ಏನ್ ಲೈ ಎಲ್ಲಿಂದ ಬರ್ತೀರ ಗುಜಾಡ್ ನನ್ನ ಮಕ್ಕಳ. ಅಕ್ಕ ನೇನ್ಕೋ ತಿಗ್ದಲ್ಲಿ ಹುಳ ಬಿಟ್ಕೊಂಡಂಗೆ ಆಡ್ತಾವನೆ. ನೋಡ್ಕೊಂಡು ಹೋಗಲ್ಲಿ ಈ ಗುಲ್ಡು. ಊರು ತುಂಬ ಮಂಗನ ಮಕ್ಕಳೇ ಅವ್ರೆ. ಸಡನ್ ಬ್ರೇಕ್. ಅಲ್ಲಿ ಮುಂದೆ ಯಾರೂ ಇಲ್ಲ, ಅಲ್ಲಿ ಎಷ್ಟು ಜಾಗ ಐತೆ. ಓ ಅಣ್ಣ, ಸಿಟಿ ಒಳಗಡೆ ಬಂದ್ಬಿಟ್ರೆ ಇದ್ದೇ ಹಿಂಸಾಗಿರೋದು. ನನ್ನ ಮಕ್ಕಳು ಹೋಗಲ್ಲ, ನಮಗೂ ಹೋಗ್ಬಿಡಲ್ಲ. ನೋಡ್ಗುರು, ಒಂದು ಹೆಲ್ಮೆಟ್ ಇಲ್ಲ, ಏನಿಲ್ಲ. ಅದು ಯಾವುದೋ 160 ಹೆಂಗೆ ಹೋಯ್ತವನೆ. ಅದು ಎಲ್ಲಿಗೆ ಹೋಗ್ಬೇಕಪ್ಪ? ನೋಡ್ರಿ ಅವನು. ನೀನು ಮಿಕ್ಕಂಡಿರಪ್ಪ ನೀನು. ಹಾಂ ಸರ್. ಹಾಂ, ಮಜಾ ಬಂತಲ್ಲ. ಮನೇಲಿ ಕಾಯ್ತಾ ಇರ್ತಾರೆ ಅಂದೆ. ನಾನ್ ಮನೆಗೆ ಹೋಗೋದಿಲ್ಲ. ಇಲ್ಲ ಇಲ್ಲ. ಅಯ್ಯೋ, ಇಲ್ಲಿಗೆ ಬಂದ್ಮೇಲೆ ಬರ್ತೈತೆ ಗುರು ಮಳೆ. ಇನ್ನೊಂದು 5 ನಿಮಿಷ ತಡಿ ಗುರು, ಮನೆಗೆ ಹೋಗ್ಬಿಡ್ತೀನಿ. ಯಾರಪ್ಪ ಅಣ್ಣ. ಓಕೆ ಸ್ನೇಹಿತರೆ, ಇನ್ನೊಂದು ವಿಡಿಯೋದವ್ರು ಸಿಗೋಣ. ನಾನು ಕ್ಯಾಮ್ರಾನ ಎತ್ತಿಕ್ತೀನಿ ಈಗ. ನೆಂದೋಗ್ಬಿಡುತ್ತೆ ಆಮೇಲೆ ಸುಮ್ಮನೆ.